ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ದಾವಣಗೆರೆಯ ಮಾಯಕೊಂಡ ಭಾಗದ ರೈತರಿಗೆ ಈ ಕೆರೆಗಳೇ ಜೀವನಾಡಿಯಾಗಿದೆ. ಆದರೆ ಈ ಬಾರಿ ಕೆರೆಗಳೇ ಬತ್ತಿ ಹೋಗಿದ್ದು ಮಳೆ ಇಲ್ಲದೆ ರೈತರು ನಿತ್ಯ ಆಕಾಶದತ್ತ ಮುಖ ಮಾಡಿ ನೋಡುತ್ತಿದ್ದಾರೆ. ಬಿತ್ತನೆ ಮಾಡೋದಕ್ಕೆ ರೈತರಿಗೆ ಆಗದೆ ಸಂಕಷ್ಟವನ್ನ ಎದುರಿಸುತ್ತಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಬಿರುಕು ಬಿಟ್ಟ ಕೊಡಗನೂರು ಕೆರೆಯ ಒಡಲು ಖಾಲಿಯಾಗಿರುವ ಕೆರೆ ಹಾಗೂ ಮಳೆಗಾಗಿ ಆಕಾಶದತ್ತ ಮುಖ ಮಾಡಿ ನಿಂತಿರುವ ರೈತರು. ಬೆಣ್ಣೆನಗರಿ ದಾವಣಗೆರೆ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಸಂಪೂರ್ಣವಾಗಿ ಕೈಕೊಟ್ಟಿದ್ದು ವರುಣದೇವನ ಮುನಿಸಿನಿಂದಾಗಿ ಅನ್ನದಾತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮಳೆಯ ಅಭಾವದಿಂದಾಗಿ ಜಿಲ್ಲೆಯ ಪ್ರಮುಖ ಕೆರೆ ಕಟ್ಟೆಗಳು ನೀರಿಲ್ಲದೆ ಸಂಪೂರ್ಣವಾಗಿ ಬತ್ತಿ ಹೋಗುತ್ತಿವೆ. ಇನ್ನೂ ಜನಸಾಮಾನ್ಯರಿಗೆ ಕುಡಿಯುವ ನೀರಿಗೂ ಭೀಕರ ಹಾಹಾಕಾರ ಸೃಷ್ಟಿಯಾಗುವ ಆತಂಕ ಎದುರಾಗಿದೆ. ಬೃಹತ್ ಕೆರೆಗಳಲ್ಲಿ ಒಂದಾದ ಕೊಡಗನೂರು ಕೆರೆ ಈಗ ಸಂಪೂರ್ಣವಾಗಿ ಒಣಗಿ ಹೋಗಿದೆ. ಈ ಕೆರೆ 10 ಹಳ್ಳಿಗಳ ರೈತರ ಪಾಲಿನ ಜೀವನಾಡಿಯಾಗಿತ್ತು. ಕೆರೆಯಲ್ಲಿ ನೀರಿದ್ದರೆ ಅಂತರ್ಜಲ ಮಟ್ಟ ಹೆಚ್ಚಾಗಿ ಸುತ್ತಮುತ್ತಲಿನ ಕೃಷಿ ಭೂಮಿಗೆ ಇದುವೇ ಆಸರೆಯಾಗಿತ್ತು. ಆದರೆ ಈ ಕೆರೆ ಮರುಭೂಮಿಯಂತಾಗಿರೋದು ರೈತರಲ್ಲಿ ಆತಂಕವನ್ನು ಹೆಚ್ಚಿಸಿದೆ. ಕುಡಿಯೋ ನೀರಿಗೆಲ್ಲ ಇದಾಗುತ್ತೆ, ನೀರು ಬಿಟ್ಟರೆ ನೀರು ಬರ್ತಾ ಇಲ್ಲ. ಆದರೂ ಈಗ MLA MP ಗಳು ಏನಾರು ಮಾಡಿ ಈ ನೀರಾವರಿ ಸಚಿವರು ಸ್ವಲ್ಪ ಇದನ್ನು ಮಾಡಿಕೊಟ್ರೆ, ಗಮನ ಮಾಡಿ ಇದನ್ನು ಮರೆಸಿದ್ರೆ ನಮ್ಮ ಕೆರೆ ನೀರು ಬರ್ತವೆ, ದನ ಕರುಗಳಿಗೂ ಆಕತಿ. ಈ ಬೋರ್ಗಳು ಒಂದು ಸ್ವಲ್ಪ ಇಂಪ್ರೂವ್ ಆಕವೆ, ತೋಟ ತುಗುಡಿಗಳು ಉಳ್ಕೊಂತವೆ. ಈ ಸರಿ ಮಳೆಗಾಲ ಆಗ್ತಾ ಇಲ್ಲ, ಅದರಿಂದ ಅದನ್ನು ಸ್ವಲ್ಪ ಗಮನ ಕೊಟ್ಟು ಮಾಡ್ಬೇಕು ಅಂತೇಳಿ ಕೇಳ್ಕೊಳ್ತೇವೆ. ಈ ಕೆರೆ ಒಣಗುವುದಕ್ಕೆ ಕೇವಲ ಪ್ರಕೃತಿ ಮಾತ್ರ ಕಾರಣವಲ್ಲ, ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯವೇ ಮುಖ್ಯ ಕಾರಣ ಎಂಬುದು ರೈತರ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ತುಂಗಭದ್ರಾ ನದಿಯಿಂದ 22 ಕೆರೆಗಳನ್ನು ತುಂಬಿಸುವ ಕೋಟ್ಯಾಂತರ ರೂಪಾಯಿ ವೆಚ್ಚದ ಯೋಜನೆಯಲ್ಲಿ ಭೀಕರ ಕಳಪೆ ಕಾಮಗಾರಿಯಾಗಿರುವುದು ಈಗ ಮುನ್ನೆಲೆಗೆ ಬಂದಿದೆ. ಈ ಯೋಜನೆ ಸರಿಯಾಗಿ ಅನುಷ್ಠಾನಗೊಂಡು ನೀರು ಹರಿದಿದ್ದರೆ ಕೊಡಗನೂರು ಕೆರೆ ತುಂಬಿ ತುಳುಕುತ್ತಿತ್ತು. ಆದರೆ ರಾಜಕಾರಣಿಗಳ ಬೇಜವಾಬ್ದಾರಿತನ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ಮಹತ್ವಾಕಾಂಕ್ಷಿ ಯೋಜನೆ ರೈತರಿಗೆ ಮರೀಚಿಕೆಯಾಗಿದೆ. ಇದು 19 ಕೆರೆ ಇದ್ದಿದ್ದು ಅಂಥದ್ದು ಎಕ್ಸ್ಟೆಂಡ್ ಆಗಿದೆ. ಎಕ್ಸ್ಟೆಂಡ್ ಹಾಕ್ಯಂತ ಹೋಗಿ 19 ಕೆರೆಗೆಲ್ಲ 27 ಕೆರೆಗೂ ನೀರಿಲ್ಲ ಅನ್ನೋ ಒಂದು ಸ್ಥಿತಿ ಬಂದಿದೆ. ಈ ವಿಚಾರವಾಗಿ ಯಾವುದೇ ಅಧಿಕಾರಿಗಳಾಗಲಿ ಜಾಕ್ವೆಲ್ ಹತ್ರ ಸ್ಟ್ರೈಕ್ ಮಾಡಿದ್ವಿ, ಎಲ್ಲ ಆಯ್ತು. ನೀರಾವರಿ ಇಲಾಖೆ ಇಂಜಿನಿಯರು ಇನ್ನು 2-3 ದಿವಸದಲ್ಲಿ ನಿಮಗೆ ಕೆರೆಗೆ ನೀರು ಮುಟ್ಟಿಸೋ ಜವಾಬ್ದಾರಿ ನಮ್ಮದು. ನೀವು ರೈತರುಗಳು ಪದೇ ಬಂದು ನಮಗೆ ಸಮಸ್ಯೆ ಮಾಡಬೇಡ್ರಿ ಅಂದು. ನಾವು ಅಲ್ಲಿ ಹೋಗಿ ಏನು ಸಮಸ್ಯೆ ಮಾಡಿಲ್ಲ, ಅವರಿಗೆ ಕೇಳ್ಕೊಂಡಿವಿ, ಮನವಿ ಮಾಡ್ಕೊಂಡಿವಿ, ರಿಕ್ವೆಸ್ಟ್ ಮಾಡ್ಕೊಂಡಿವಿ, ಆದರೂ ಸರಿಯಾಗಿ ಸ್ಪಂದಿಸಲ್ಲ. ಒಟ್ಟಾರೆಯಾಗಿ ಸರ್ಕಾರದ ಅಭಿವೃದ್ಧಿ ಯೋಜನೆಗಳು ಕಾಗದದಲ್ಲೇ ಉಳಿದು ರೈತರಿಗೆ ಕೈಕೊಟ್ಟ ಮೇಲೆ ಈಗ ಸಂಕಷ್ಟದಲ್ಲಿರುವ ಅನ್ನದಾತರಿಗೆ ದೇವರೇ ಗತಿಯಾಗಬೇಕಿದೆ. ರೈತರು ಮಳೆರಾಯನಿಗಾಗಿ ವಿಶೇಷ ಪೂಜೆ ಸಲ್ಲಿಸಿ ದೇವರ ಮೊರೆ ಹೋಗುತ್ತಿದ್ದಾರೆ. ಇನ್ನಾದರೂ ವರುಣದೇವ ಕೃಪೆ ತೋರುತ್ತಾನಾ ಅಥವಾ ಸರ್ಕಾರದ ಕಣ್ಣು ತೆರೆಯುತ್ತಾ ಕಾದು ನೋಡಬೇಕಿದೆ. ಮಲ್ಲಿಕಾರ್ಜುನ ಕೈದಾಳೆ, ಗ್ಯಾರಂಟಿ ನ್ಯೂಸ್, ದಾವಣಗೆರೆ.